ಚಾಮರಾಜನಗರ ಲೋಕಸಭಾ ಚುನಾವಣಾ ಅಂಗವಾಗಿ ಇಂದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಕಾರ್ಯಕರ್ತರಲ್ಲಿ ಮತಯಾಚನೆ ಮಾಡಲು ಸಮಾಜ ಕಲ್ಯಾಣ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ವೆಂಕಟೇಶ್, ವರುಣಾ ವಿಧಾನಸಭಾ ಕ್ಷೇತ್ರ ಮಾಜಿ ಶಾಸಕರು ಹಾಗೂ ಸಿದ್ದರಾಮಯ್ಯನವರ ಪುತ್ರರಾದ ಯತೀಂದ್ರ ಸಿದ್ದರಾಮಯ್ಯ, ಕೊಳ್ಳೇಗಾಲ ಶಾಸಕ ಎ.ಆರ್. ಕೃಷ್ಣಮೂರ್ತಿ, ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್, ಮಾಜಿ ಶಾಸಕರುಗಳಾದ ಜಯಣ್ಣ, ನರೇಂದ್ರ, ಜಿಎನ್ ನಂಜುಂಡಸ್ವಾಮಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಎಚ್.ಸಿ. ಮಹದೇವಪ್ಪರವರು ಮಾತನಾಡಿ, ನಮ್ಮ ಸರ್ಕಾರ 1.16 ಕೋಟಿ ಕುಟುಂಬಗಳಿಗೆ ಮಾಸಿಕ 4 ರಿಂದ 5 ಸಾವಿರ ಆದಾಯವನ್ನ ಕೊಟ್ಟಿದ್ದೇವೆ. ಸಂವಿಧಾನದಲ್ಲಿ ಇರುವುದು ಅದೇ. ಈ ದೇಶದ ಸಂಪತ್ತನ್ನು ಸರ್ವ ವರ್ಗದ ಜನರಿಗೆ ಹಂಚಿರಿ ಎಂದು. ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನವನ್ನ ಬದಲಾಯಿಸುವವರಿಗೆ ಅಧಿಕಾರ ನೀಡಬಾರದು ಮತ್ತು ಚಾಮರಾಜನಗರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನಿಲ್ ಬೋಸ್ ರವರನ್ನ ನೀವು ಗೆಲ್ಲಿಸಿ ಕೊಡಬೇಕು ಅಂತ ತಿಳಿಸಿದ್ರು. ಸಿದ್ದರಾಮಯ್ಯನವರ ಸುಪುತ್ರರಾದ ಯತೀಂದ್ರರವರು ಮಾತನಾಡಿ, ಅಧಿಕಾರಕ್ಕೆ ಬಂದ 10 ತಿಂಗಳಿಗೆ ಕೊಟ್ಟ ಗ್ಯಾರಂಟಿಯನ್ನ ಈಡೇರಿಸಿದ ಯಾವುದಾದ್ರೂ ಸರ್ಕಾರ ಈ ದೇಶದಲ್ಲಿ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮಾತ್ರ. ಆದ್ದರಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಎಚ್.ಸಿ. ಮಹದೇವಪ್ಪರವರ ಮಗ ಸುನಿಲ್ ಬೋಸ್ ರವರನ್ನ ಗೆಲ್ಲಿಸಿ ಚಾಮರಾಜನಗರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅವಕಾಶ ನೀಡಿ ಎಂದು ಮನವಿ ಮಾಡಿಕೊಂಡ್ರು. ಇನ್ನು ಕೊಳ್ಳೇಗಾಲ ಶಾಸಕ ಎ.ಆರ್. ಕೃಷ್ಣಮೂರ್ತಿ ಮಾತನಾಡಿ, ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರೆ ರಾಜ್ಯ ಸರ್ಕಾರ ದಿವಾಳಿ ಆಗತ್ತೆ ಎಂಬ ವಿರೋಧಿ ಮಾತುಗಳಿಗೆ ಇವತ್ತು ಕಡಿವಾಣ ಬಿದ್ದಿದೆ. ನಮ್ಮ ಸರ್ಕಾರ ಕೊಟ್ಟ ಭರವಸೆಯನ್ನ ಈಡೇರಿಸುವ ಸರ್ಕಾರ. ಆದ್ದರಿಂದ ನಾವು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನಿಲ್ ಬೋಸ್ ರವರನ್ನ ಗೆಲ್ಲಿಸಿ ನಮ್ಮ ಚಾಮರಾಜನಗರವನ್ನ ಅಭಿವೃದ್ಧಿ ಪಡಿಸೋಣ ಎಂದು ಮಾತನಾಡಿದ್ರು. ಮುಖ್ಯಮಂತ್ರಿಗಳಿದ್ರೆ ದೇಶದಲ್ಲಿ ಅದು ಮಾನ್ಯ ಸಿದ್ದರಾಮಯ್ಯ 5 ಗ್ಯಾರಂಟಿ ಯೋಜನೆಗಳು ಕೂಡ ಜಾರಿಗೊಳಿಸುವ ಮುಖಾಂತರ ಇವತ್ತು ಆ ಭರವಸೆಯನ್ನು ಅವರು ಉಳಿಸಿಕೊಂಡಿದ್ದಾರೆ. ಆ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ರಾಜ್ಯ ಸರ್ಕಾರ ದಿವಾಳಿ ಆಗೋಗುತ್ತೆ ಅಂತಕ್ಕಂಥ ವಿರೋಧಿ ಮಾತುಗಳಿಗೆ ಇವತ್ತು ಕಡಿವಾಣ ಹಾಕಿದ್ದಾರೆ. ಅನೇಕ ಜನ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅವರು ಅನುದಾನವನ್ನು ಬಿಡುಗಡೆಯನ್ನು ಕೂಡ ಮಾಡುವ ಮುಖಾಂತರ ಈ ಒಂದು 2024-25ರಲ್ಲಿ ಇವತ್ತು ಮತ್ತೊಮ್ಮೆ ಭರವಸೆಯನ್ನು ರಾಜ್ಯದ ಜನತೆಗೆ ಅವರು ಮೂಡಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲೇ, ನಮ್ಮ ರಾಜ್ಯದಲ್ಲೇ, ನಮ್ಮ ಕ್ಷೇತ್ರದಲ್ಲಿ ನಾವು ಹೇಳೋದಾದರೆ, ನಾನೇ ಅವರಿಗೆ ಪ್ರಸ್ತಾಪ ಮಾಡ್ತಾ ಇದ್ದೆ, ಸರ್ ಚುನಾವಣೆ ಬರ್ತಾ ಇದೆ, ನಾವು ದಯಮಾಡಿ ಹೆಚ್ಚಿನ ಅಭಿವೃದ್ಧಿಗೆ ಒತ್ತನ್ನು ಕೊಡುವ ಮುಖಾಂತರ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅವರು ಬೆಂಚ್ ಕೊಟ್ಬಿಟ್ರು. ಭಾಳ ಸಿಟ್ಟು ಮಾಡ್ಕೊಂಡು ಬೆಂಚ್ ಕೊಟ್ಬಿಟ್ರು. ಚೇರ್ಮನ್ ಇಂಥ ಮಾತಾಡಿ ಬೆಂಚ್ ಕೊಟ್ಬಿಟ್ರು. ಗೌರ್ಮೆಂಟ್ ಈಸ್ ಫೈನಾನ್ಷಿಯಲಿ ಸೌಂಡ್ ಅಂತ ಹೇಳಿ, ಆರ್ಥಿಕವಾಗಿ ನಮ್ಮ ರಾಜ್ಯ ಸರ್ಕಾರ ಸದೃಢವಾಗಿದೆ, ಖಂಡಿತ ಈ ರಾಜ್ಯವನ್ನು ಅಭಿವೃದ್ಧಿ ನಾನು ನಡೆಸ್ತೇನೆ ಅಂತಕ್ಕಂಥ ಮಾತುಗಳನ್ನ ಅವರು ಕೇಳಿದರು. ಅದರಂತೆ ನಮ್ಮ ಕ್ಷೇತ್ರಕ್ಕೂ ಕೂಡ, ಇತರ ಕ್ಷೇತ್ರಗಳು ಕೂಡ ಹೆಚ್ಚುವರಿ ಅನುದಾನವನ್ನು, ಸುಮಾರು 25 ಕೋಟಿ ರೂಪಾಯಿಗಳ ಅನುದಾನವನ್ನು ಒಂದೊಂದು ವಿಧಾನಸಭಾ ಕ್ಷೇತ್ರಗಳು ಕೊಡೋ ಮುಖಾಂತರ ಅನೇಕ ಜನಪರ ಕಾರ್ಯಗಳನ್ನು ಮಾಡುವಂಥದ್ದು ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ. ಇವತ್ತು ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ಯಳಂದೂರು ತಾಲೂಕಿನ 100 ಹಾಸಿಗೆಯುಳ್ಳ ಆಸ್ಪತ್ರೆಯನ್ನು ಆಯೋಗದಲ್ಲಿ ಮಂಜೂರು ಮಾಡಿಕೊಂಡಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರದ ಅನೇಕ ಜನಪರ ಕೆಲಸ ಕಾರ್ಯಗಳು ಮೊನ್ನೆ ಜಯಣ್ಣವರ ಶಾಸಕ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತೇವೆ. ಇವತ್ತೇನಾದರೂ ನಮ್ಮ ಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದ ಸರ್ಕಾರದ ಅವಧಿಯಲ್ಲಿ ಅಂತಕ್ಕಂಥದ್ದು. ಸಿದ್ದರಾಮಯ್ಯನವರು ಬಂದು ಹೇಳ್ತಾರೆ, ನಾವೆಲ್ಲ ಹೇಳ್ತೀವಿ, ನಾವು ಕನಿಷ್ಠ ಆದಾಯವನ್ನು ಪ್ರತಿಯೊಂದು ಕುಟುಂಬಕ್ಕೆ ಕೊಟ್ಟಿದ್ದೇವೆ. 1,16,00,000 ಕುಟುಂಬ ಕರ್ನಾಟಕದಲ್ಲಿ, ಒಟ್ಟು 1,32,00,000 ಕುಟುಂಬ ಇದ್ದಾವೆ. ಇದರಲ್ಲಿ 1,16,00,000 ಕುಟುಂಬಗಳಿಗೆ ಮಾಸಿಕ 4 ರಿಂದ 5 ಸಾವಿರ ರೂಪಾಯಿ ಆದಾಯವನ್ನು ಕೊಟ್ಟಿದ್ದೇವೆ. ಬೇಸಿಕ್ ಇನ್ಕಮ್ ಕೊಟ್ಟಿದ್ದೇವೆ. ಇದೇನು ರಾಜಕೀಯ ಒಟ್ಟಿಗೆ ಕೊಟ್ಟದ್ದಲ್ಲ. ಸಂವಿಧಾನ ಹೇಳಿದೆಯಲ್ಲ, ಈ ದೇಶದ ಸಂಪತ್ತನ್ನು ಎಲ್ಲರಿಗೂ ಹಂಚಿ
ಇದರ ಆಧಾರದ ಮೇಲೆ ಕೈಗೊಂಡಂಥ ಗ್ಯಾರಂಟಿ ಕಾರ್ಯಕ್ರಮಗಳು. ಇಟ್ ಇಸ್ ನಾಟ್ ಅ ಪೊಲಿಟಿಕಲ್ ಡಿಸಿಷನ್. ಇಟ್ ಇಸ್ ನಾಟ್ ಅ ಡಿಸಿಷನ್ ಬೇಸ್ಡ್ ಆನ್ ವೋಟ್ ಕ್ಯಾಚಿಂಗ್. This is based on the constitutional provision made by Baba Saheb Ambedkar in the constitution. ಈ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ದು ಏನಂತ, ನನ್ನ ಸಂವಿಧಾನ ಚೆನ್ನಾಗಿದೆ ಅದು ಕೇಳೋಕೆ ಆಸೆ ಆಗ್ತಿದೆ, ಆದರೆ ಅದರ ಆಶಯಗಳನ್ನು ಜಾರಿ ಮಾಡೋ ಜಾಗದಲ್ಲಿ ಅದರ ವಿರೋಧಿಗಳೇ ಇದ್ದಾರೆ. ನೀವು ಅಧಿಕಾರವನ್ನು ಕೊಡುವಾಗ ಯೋಗ್ಯರು, ಸಮರ್ಥರು, ವಿವೇಚನೆಯುಳ್ಳವರು ಕೈ ಕೊಡಬೇಕು ಅಂತ ನಮ್ಗೆ ಹೇಳಿದ್ದಾರೆ. ಬಂಧುಗಳೇ, ನನಗಿಂತ ಹೆಚ್ಚಾಗಿ ನೀವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಹೋರಾಟ ಮಾಡೋದು ಇದು ಕೇವಲ ಸುನೀಲ್ಗೆ ಸಂಬಂಧಪಟ್ಟಂತೆ ಒಂದು MP ಮಾಡೋದಕ್ಕೆ ಸೀಮಿತವಾದಂಥ ಚುನಾವಣೆ. ಟು ಡಿಫೀಟ್ ದಿ ಕ್ರಿಮಿನಲ್ ಫೋರ್ಸಸ್ and the fascists which are working against the spirit of the constitution, we must defeat them. ಆ ಕಾರಣಕ್ಕೆ ಚುನಾವಣೆ ಇಂಪಾರ್ಟೆಂಟ್. ಆ ಕಾರಣಕ್ಕೆ ಚುನಾವಣೆ ಅತ್ಯಂತ ಮಹತ್ತರವಾದದ್ದು. ಇವತ್ತು ಅಸಮಾನತೆ ಹೋಗಲಿಲ್ಲ, ಅಸ್ಪೃಶ್ಯತೆ ನಿವಾರಣೆ ಆಗಲಿಲ್ಲ, ಕೋಮು ಸೌಹಾರ್ದತೆ ಬಲಗೊಳ್ಳಲಿಲ್ಲ. 26ನೇ ತಾರೀಕು ನಡೆಯುವಂಥ ಒಂದು ಲೋಕಸಭೆ ಚುನಾವಣೆಯ ಒಂದು ಕಾರ್ಯಕರ್ತರ ಸಭೆಯನ್ನು ಇವತ್ತು ಕೊಳ್ಳೇಗಾಲ ಕ್ಷೇತ್ರದ ಕಾರ್ಯಕರ್ತರ ಸಭೆಯನ್ನು ಏರ್ಪಾಡು ಮಾಡಲಾಗಿದೆ. ಲೋಕಸಭೆ ಚುನಾವಣೆಗೆ ನಮ್ಮ ನಗರ ಮೀಸಲು ಕ್ಷೇತ್ರದಿಂದ ಏನು ನಮ್ಮ ಉಸ್ತುವಾರಿಗಳಾದಂಥ ಮಾನ್ಯ ಸಚಿವರು ದಿನೇಶ್ ಗುಂಡೂರಾವ್ ಬಂದಂಥ ಸಂದರ್ಭದಲ್ಲಿ ಸುಮಾರು 8 ಜನ ಆಕಾಂಕ್ಷಿಗಳಿದ್ವಿ. ಆ 8 ಜನದಲ್ಲಿ ಅಂತಿಮವಾಗಿ ವರಿಷ್ಠರು ಎಲ್ಲ ಮುಖಂಡರುಗಳು ಎಲ್ಲ ಸಭೆಯನ್ನು ಸೇರಿ ಸಮಾಲೋಚನೆಯನ್ನು ಮಾಡಿ ಕೊನೆಗೆ ನನಗೆ ಈ ಸಲ ನಗರ ಮೀಸಲು ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮೊದಲಿಗೆ ನಮ್ಮ AICC ಅಧ್ಯಕ್ಷರಾದಂಥ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ, ಮತ್ತು ನಮ್ಮ ವೇಣುಗೋಪಾಲ್ ಅವರಿಗೆ, ಹಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಈ ರಾಜ್ಯ ಕಂಡಂಥ ಮುತ್ಸದಿ ನಾಯಕರು, ಭಾಗ್ಯಗಳ ಸರದಾರರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಎಲ್ಲ ಹಿರಿಯ ಮುಖಂಡರುಗಳಿಗೆ ಎಲ್ಲರೂ ಕೂಡ ನಾನು ಈ ಸಭೆಯ ಮುಖಾಂತರ ಧನ್ಯವಾದಗಳನ್ನು ತಿಳಿಸಲು ಬಯಸ್ತೇನೆ. ಸುನೀಲ್ ಬೋಸ್ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಸುನೀಲ್ ಬೋಸ್ ಅವರು ನನಗೆ ಭಾಳ ಆಪ್ತರಂಥ ಮಿತ್ರರು. ಅವರು ನಮ್ಮ ಅಣ್ಣ ಆದಂಥ ದಿವ್ಯಾಂಗ ರಾಕೇಶ್ ಅವರು ಕೂಡ ಬಹಳ ಆಪ್ತರಾಗಿದ್ದಂಥವ್ರು. ನಮ್ಮ ಅಣ್ಣ ಮತ್ತು ಸುನೀಲ್ ಬೋಸ್ ಅವರು ನನಗೆ ವಯಸ್ಸಿನ ನನಗಿಂತ ಚಿಕ್ಕು, ಆದರೂ ಕೂಡ ನನ್ನ ಅಣ್ಣನ ಜೊತೆಗೇ ಅವರು ರಾಜಕೀಯಕ್ಕೆ ಬರೋರು. ಸುಮಾರು 2006ರಿಂದ ಅವರು ರಾಜಕೀಯದಲ್ಲಿದ್ದಾರೆ, ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಮಹದೇವಪ್ಪ ಸರ್ ಅವರು ಸಚಿವರಾಗಿದ್ದಾಗ ಟಿ ನರಸೀಪುರ ಕ್ಷೇತ್ರದ ಉಸ್ತುವಾರಿ ವಹಿಸಿಕೊಂಡು ಅಲ್ಲಿ ಚುನಾವಣೆಯನ್ನು ಕೂಡ ನಡೆಸಿ ಅವರಿಗೆ ಅನುಭವ ಇದೆ. ಹಾಗಾಗಿ ಜನಸೇವೆ ಮಾಡುವಂಥದ್ದು ಅವ್ರಿಗೆ ಹೊಸದಲ್ಲ. ಈಗಾಗಲೇ ಅವ್ರಿಗೆ ಹಲವು ಬಾರಿ ಟಿಕೆಟ್ ತಪ್ಪಿದೆ. ಕಳೆದ 2017ರಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆಯಿತು. ಆ ಬಾರಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದರು, ಬಟ್ ಆಗ ಅವರಿಗೆ ಟಿಕೆಟ್ ಕೈ ತಪ್ಪೋಗಿತ್ತು. ಈಗ ಮತ್ತೆ ಅವ್ರಿಗೆ ಪಕ್ಷ ಅವ್ರು ಮಾಡೋ ಕೆಲಸನ ಗುರುತಿಸಿ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅವರು ಖಂಡಿತ ನೀವೇನಾದರೂ ಅವ್ರನ್ನ ಆಯ್ಕೆ ಮಾಡಿ ಸಂಸತ್ತಿಗೆ ಕಳಿಸಿದ್ರೆ ನಿಮ್ಮೆಲ್ಲರ ದನಿಯಾಗಿ ಕೆಲಸ ಮಾಡ್ತಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರನ ಉತ್ತಮವಾಗಿ ಅಭಿವೃದ್ಧಿಪಡಿಸ್ತಾರೆ, ಒಳ್ಳೆ ಸಂಸದೀಯ ಪಟು ಆಗ್ತಾರೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೇನೆ. ಮತ್ತು BJP ಅಭ್ಯರ್ಥಿ ಯಾರಿದ್ದಾರೆ ಅಂತ ನಿಮಗೆ ಗೊತ್ತು. ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಯೋಜನೆ
ಗೃಹ ಜ್ಯೋತಿ ಕಾರ್ಯಕ್ರಮ, ಯುವನಿಧಿ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ. ಅನ್ನಭಾಗ್ಯ ಮೊದಲು ಇತ್ತು, ನಾವು 7 kg ಕೊಡ್ತಿದ್ವಿ, ಅದು 10 kg ಮಾಡ್ತೀವಿ ಅಂತೇಳಿ ಅನ್ನಭಾಗ್ಯನ ಹೊಸದಾಗಿ ನಾವು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿಗಳನ್ನು ನಾವು ಚುನಾವಣೆಗಿಂತ ಮುಂಚೆ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಈಡೇರಿಸ್ತೀವಿ ಅಂತ ಹೇಳಿದ್ವಿ. ಜನ ನಮ್ಮಲ್ಲಿ ನಂಬಿಕೆ ಇಟ್ಟರು, ನಾವು ಕೊಟ್ಟಂಥ ಭರವಸೆ ನಂಬಿಕೆ ಇಟ್ಟರು, ನಮ್ಮ ಅಧಿಕಾರಕ್ಕೆ ತಂದರು. ನಾವು ಅಧಿಕಾರಕ್ಕೆ ಬಂದಂತಹ 9 ತಿಂಗಳಲ್ಲೇ ಈ 5 ದೊಡ್ಡ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಬಹುಶಃ ಭಾರತದ ಇತಿಹಾಸದಲ್ಲಿ ಅಧಿಕಾರಕ್ಕೆ ಬಂದಂಥ 9 ತಿಂಗಳೊಳಗೆ ನಾವು ಕೊಟ್ಟಂಥ ಭರವಸೆಗಳನ್ನು ಪೂರೈಸುವಂಥ ಸರ್ಕಾರ ಏನಾದರೂ ಇದ್ದರೆ ಅದು ರಾಜ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಸೊ ಹಾಗೆ ನಾವು ಕೇಂದ್ರದಲ್ಲಿದ್ದಾಗಲೂ ಅಷ್ಟೇ, ರಾಜ್ಯದಲ್ಲಿದ್ದಾಗಲೂ ಅಷ್ಟೇ, ನಾವು ಏನು ಹೇಳಿರ್ತೀವಿ, ನಾವು ಏನು ಭರವಸೆ ಜನಕ್ಕೆ ಕೊಟ್ಟಿರ್ತೀವಿ, ಆ ಭರವಸೆನ ನಾವು ಈಡೇರಿಸ್ಕೊಂಡಿದ್ದೀವಿ. ನುಡಿದಂತೆ ನಡೆದಂಥ ಸರ್ಕಾರ ಅಂತ ಹೇಳಿ ನಾವು ಹೆಸರು ಪಡೆದಿದ್ದೀವಿ. ಆದರೆ ಮೋದಿ ಸರ್ಕಾರ ಹಾಗಲ್ಲ. ಮೋದಿಯವರು 10 ವರ್ಷದಿಂದ ಅಧಿಕಾರಿಗೆ ಬಂದರು 2014ರಲ್ಲಿ. ಆಗ ಅವರು ಭರವಸೆಗಳನ್ನು ಕೊಟ್ಟಿದ್ರು. ಏನಂತ ಭರವಸೆಗಳು ಕೊಟ್ಟಿದ್ರು? ನಾವು ರೈತರ ಆದಾಯನ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. 10 ವರ್ಷಗಳಾಯಿತು, ರೈತರ ಆದಾಯ ದ್ವಿಗುಣ ಆಯ್ತಾ? ಆಗಲಿಲ್ಲ. ಕಪ್ಪು ಹಣ ವಾಪಸ್ ತಂದ್ಬಿಡ್ತೀವಿ ಸ್ವಿಸ್ ಬ್ಯಾಂಕಿಂದ ಅಂತ ಹೇಳಿದ್ರು. ಸ್ವಿಸ್ ಬ್ಯಾಂಕಿಂದ ಕಪ್ಪು ಹಣ ಬಂದರೆ ಎಲ್ಲರ ಅಕೌಂಟ್ಗೂ 15 ಲಕ್ಷ ಬಂದುಬಿಡುತ್ತೆ ಅಂತ ಹೇಳಿದ್ರು. ಯಾರಿಗಾದ್ರೂ 15 ಲಕ್ಷ ಬಂತ? 1 ಪೈಸಾ ಕೂಡ ಬಂದಿಲ್ಲ. ನಿರುದ್ಯೋಗ ಹೋಗ್ಲಾಡ್ಸ್ಬಿಡ್ತೀವಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 10 ವರ್ಷಗಳಾಯಿತು, 1 ಕೋಟಿ ಉದ್ಯೋಗ ಕೂಡ ಸೃಷ್ಟಿ ಆಗಿಲ್ಲ. ಬದಲಾಗಿ ದಶಕಗಳಲ್ಲೇ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ನಿರುದ್ಯೋಗ ಇವತ್ತು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮೋದಿಯವರು ಏನೇನು ಭರವಸೆಗಳನ್ನು ಕೊಟ್ಟಿದ್ದರೋ ಯಾವ ಭರವಸೆಗಳನ್ನು ಈಡೇರಿಸಲಿಲ್ಲ. ಹಾಗೆ ನಾವು ಕೊಡೋ ಗ್ಯಾರಂಟಿಗಳಿದೆಯಲ್ಲ ಅದು ಪಕ್ಕಾ ಗ್ಯಾರಂಟಿ. ಆದರೆ ಮೋದಿ ಸರ್ಕಾರ ಕೊಡೋ ಗ್ಯಾರಂಟಿ ಇದೆಯಲ್ಲ ಅದು ಸುಳ್ಳು ಗ್ಯಾರಂಟಿಗಳು, ಬೋಗಸ್ ಗ್ಯಾರಂಟಿ. ಆದರೂ ಕೂಡ ಅವ್ರು ಇವತ್ತು ಏನು ಮಾಡ್ತಿದ್ದಾರೆ ಪ್ರಚಾರ ಮಾಡೋದಕ್ಕೆ? ಮೋದಿ ಕಾ ಗ್ಯಾರಂಟಿ ಅಂತ ಹೇಳಿ ಪ್ರಚಾರ ಮಾಡ್ತಾರೆ. ಏನು ಮೋದಿ ಕಾ ಗ್ಯಾರಂಟಿ? ಕೇಳಬೇಕು, ಜನರು ಕೇಳಬೇಕು. ಮೋದಿ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಯಾರಾದ್ರು ಮತದಾರ ಕೇಳಿದಾಗ ನಮ್ಮ ಕಾರ್ಯಕರ್ತರು ಹೇಳಬೇಕು, ಮೋದಿ ಯಾವ ಗ್ಯಾರಂಟಿ ಈಡೇರಿಸಿ ಕೊಟ್ಟಿದ್ದಾರೆ ಹೇಳಿ ಅಂತ ನೀವು ಜನನ ಪ್ರಶ್ನೆ ಮಾಡಬೇಕು. ಜನ ಹತ್ರ ಉತ್ತರ ಇರೋದಿಲ್ಲ. ಯಾಕೆಂದರೆ ಮೋದಿಯವರು ಯಾವುದೇ ಒಂದು ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ. ಅವ್ರು ಕೊಟ್ಟಿರೋ ಗ್ಯಾರಂಟಿ ಏನಪ್ಪ ಅಂತಂತಂದರೆ ಕೋಮು ಗಲಭೆ, ದ್ವೇಷ ಹರಡುವಂಥದ್ದು, ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂಥದ್ದು, ಇದೇ ಅವ್ರು ಕೊಟ್ಟಿರುವಂಥ ಗ್ಯಾರಂಟಿ. ಹಾಗಾಗಿ ನಾವು ಕೆಲಸ ಮಾಡಿದ್ರಿಂದ ನಮ್ಮ ಕಾರ್ಯಕರ್ತರು ಧೈರ್ಯವಾಗಿ ಹೋಗಿ ಮತದಾರರ ಹತ್ರ ಹೋಗಿ ನಾವಿಂಥ ಕೆಲಸ ಮಾಡಿದ್ದೀವಿ, ನಮಗೆ ವೋಟ್ ಹಾಕಿ ಅಂತ ನಾವು ಕೇಳ್ಬೋದು. ನೀವು ಕಾರ್ಯಕರ್ತರು ನಾವು ಕಾಂಗ್ರೆಸ್ ಪಕ್ಷ ಮಾಡುವಂಥ ಸಾಧನೆಗಳನ್ನು ಪ್ರತಿಯೊಂದನ್ನು ಕೂಡ ಮತದಾರರಿಗೆ ತಿಳಿಸ್ಕೊಡ್ಬೇಕು, ಮನವರಿಕೆ ಆಗೋಕ್ಕೆ ಮಾಡಿಕೊಡ್ಬೇಕು. 10 ವರ್ಷ BJP ಸರ್ಕಾರದಲ್ಲಿ ಆಗಿರುವಂಥ ವೈಫಲ್ಯಗಳು, ಅವರ ದುರಾಡಳಿತನ ಮತ್ತು ರಾಜ್ಯದ BJP ಸರ್ಕಾರ ಇದ್ದಾಗ ಮಾಡಿದಂಥ ಭ್ರಷ್ಟಾಚಾರ, ಅವ್ರು ಮಾಡಿದಂಥ ದುರಾಡಳಿತ, ಇಷ್ಟನ್ನೆಲ್ಲ ನೀವು ಜನಕ್ಕೆ ಸರಿಯಾಗಿ ತಿಳಿಸ್ಕೊಟ್ರೆ ಜನ ಖಂಡಿತವಾಗಿ ವೋಟ್ ಹಾಕ್ತಾರೆ. ಯಾಕೆ